ವೆಲ್ಕಮ್ ಬ್ಯಾಕ್. ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಏನಾಗ್ತಾ ಇದೆ? ರಾಯಚೂರು ಜಿಲ್ಲೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದೆ. ನಕಲಿ ಆಶಾ ಕಾರ್ಯಕರ್ತೆಯರನ್ನ ನೋಂದಣಿ ಮಾಡಿಸಿ ಲೂಟಿ ಮಾಡಲಾಗ್ತಾ ಇದೆಯಂತೆ. ರಾಯಚೂರು ಜಿಲ್ಲೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ನಕಲಿ ಆಶಾ ಕಾರ್ಯಕರ್ತರನ್ನ ನೋಂದಣಿ ಮಾಡಿಸಿ ದುಡ್ಡು ಲಪಟಾಯಿಸಲಾಗ್ತಾ ಇದೆಯಂತೆ. ಡಿಎಚ್ಒ ಕಚೇರಿಯಿಂದ ಅಧಿಕಾರದ ದುರುಪಯೋಗದ ಆರೋಪ ಕೇಳಿ ಬರ್ತಾ ಇದೆ. ಜಿಲ್ಲಾ ಆಶಾ ಕಾರ್ಯಕರ್ತರ ಮೇಲ್ವಿಚಾರಕಿ ಕೃಷ್ಣವೇಣಿ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಸಂಬಂಧಿಕರನ್ನ ಡಿಬಿಟಿಯಲ್ಲಿ ಸೇರಿಸಿ ಸರ್ಕಾರಿ ವೇತನ ಪಡೆದಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಮತ್ತೊಂದು ಕಡೆ ಸಾಕ್ಷಿ ಸಮೇತ ದೂರು ಕೊಟ್ಟರು ಕೂಡ ಮೇಲಾಧಿಕಾರಿಗಳಿಂದ ಕ್ರಮ ಇಲ್ಲ. ಇನ್ನೂ ತನಿಖೆ ತನಿಖೆ ನಡೀತಾ ಇದೆ ಅಂತ ಜಾರ್ಕೊಳ್ತಾ ಇದ್ದಾರಂತೆ ಅಧಿಕಾರಿಗಳು. ಡಿಎಚ್ಒ ಆರೋಗ್ಯಾಧಿಕಾರಿಗಳ ನಡೆಗೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇಷ್ಟೆಲ್ಲ ಸಾಕ್ಷಿ ಸಮೇತ ಕೊಟ್ಟರು ಕೂಡ ಇನ್ನೂ ತನಿಖೆ ಮಾಡ್ತಿದ್ದೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಬಿಟ್ಟು ಜಾರ್ಕೊಳ್ತಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಆರೋಪವನ್ನ ಮಾಡ್ತಿದ್ದಾರೆ. ಇಷ್ಟೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದ್ರು ಕೂಡ ಮೇಲಾಧಿಕಾರಿಗಳನ್ನ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಈ ಸಾಕ್ಷಿ ಸಮೇತ ದೂರು ಕೊಟ್ಟ ಮೇಲೆ ಕ್ರಮ ಕೈಗೊಳ್ಳಬೇಕು, ತನಿಖೆ ಮಾಡಬೇಕು, ಆ ಸತ್ಯತೆನ ಹೊರ ಹಾಕಬೇಕು. ಇನ್ನೂ ತನಿಖೆ ನಡೀತಾ ಇದೆ ಅಂತಂದ್ರೆ ಇಲ್ಲಿ ಮೇಲಾಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಒಂದು ಕಡೆ ಅನುಮಾನ ಹುಟ್ಟಿಸುತ್ತೆ. ನೋಡೋಣ ಇನ್ನು ಎಷ್ಟು ದಿನ ಇವರು ತನಿಖೆ ಮಾಡ್ತಾರೆ, ಇನ್ನು ಎಷ್ಟು ದಿನ ಇದು ಮುಂದಕ್ಕೆ ಹೋಗುತ್ತೆ ಅಂತ. ಸದ್ಯಕ್ಕಂತೂ ಅಲ್ಲಿನ ಸ್ಥಳೀಯರು ಈ ರೀತಿಯಾದಂಥ ಆರೋಪ ಮಾಡ್ತಿದ್ದಾರೆ. ಡಿಎಚ್ಒ ಕಚೇರಿಯಿಂದ ಈ ರೀತಿಯಾದಂಥ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇದರಲ್ಲಿ ಒಂದು ಜಿಲ್ಲಾ ಮೇಲ್ವಿಚಾರಕಿಯಾಗಿ ಆಶಾ ಕಾರ್ಯಕರ್ತ ಮೇಲ್ವಿಚಾರಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕೃಷ್ಣವೇಣಿ ಅವರಂದ್ರೇ ಎಲ್ಲ DHO ಆಫೀಸ್ ಅಲ್ಲಾಡ್ತಾರೆ ಸರ್, ಭಯ ಬಿಡ್ತಾರೆ. ಯಾಕಂತೇಳಿ ಎನ್ಕ್ವೈರಿ ಮಾಡೋಕ್ಕೆ ಹೋದರೆ ಕೃಷ್ಣವೇಣಿ ಅವರು ಏನು ಮಾಡಿದ್ದಾರೆ, ತಮ್ಮನ ಹೆಂಡತಿ ಮೇಲೆ, ಸ್ವಂತ ತಮ್ಮನ ಹೆಂಡತಿಯ ಮೇಲೆ, ಪರಿಮಳ ರೆಡ್ಡಿ ಅನ್ನುವ ಹೆಸರ ಮೇಲೆ ಸುಳ್ಳು ಆಶಾ ಕಾರ್ಯಕರ್ತಿ ಅಂತೇಳಿ ಎಂಟ್ರಿ ಮಾಡಿಕೊಂಡು ಪ್ರತಿ ತಿಂಗಳ ಗೌರವಧನ ಏನು ಬರ್ತದೆ ಸರ್ಕಾರದಿಂದ ಆಶಾ ಕಾರ್ಯಕರ್ತರಿಗೆ ಕೊಡೋದು, ಆ ಗೌರವಧನ ಪ್ರತಿ ತಿಂಗಳ ಕಳಿಸಿದ್ದಾರೆ 2 ವರ್ಷ. ಇದ್ರ ಬಗ್ಗೆ ನಾನು 6 ತಿಂಗಳ ಮುಂಚೆನೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟರೆ ಅವರು ವಿಭಾಗೀಯ ಕಚೇರಿಯಿಂದ ಅವರು ಕಳಿಸಿದ್ದಾರೆ, ವಿಭಾಗೀಯ ಸಹ ನಿರ್ದೇಶಕರು ಅವರನ್ನು ಏನಂತ ಕಳಿಸಿದ್ದಾರೆ, ಇಲ್ಲರಿ ಇದು ಇನ್ವೆಸ್ಟಿಗೇಷನ್ ಮಾಡಿ ಇಮಿಡಿಯೇಟ್ ಕಳಿಸಿ ಅಂತೇಳಿ ಹೋದ ವರ್ಷ 7ನೇ ತಿಂಗಳಿಗೆ ಕೊಟ್ಟಿವಿ. 7ನೇ ತಿಂಗಳ ಕೊಟ್ಟರು ಈವರೆಗೆ 8 ತಿಂಗಳಾದ್ರೂ ಇನ್ವೆಸ್ಟಿಗೇಟ್ ಮಾಡೋವಲ್ಲ. ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಆದ ಗಣೇಶ್ ಕೆ ಅವರು, ಸುರೇಂದ್ರ ಬಾಬು DHO ಅವರು, ಮತ್ತು RCHO RCHO ಇದ್ದಾರೆ ನಂದಿತಾ ಅವರು MN ಅಂತೇಳಿ. ಇವು 4 ಮಂದಿ ಏನು ಮಾಡ್ತಾರೆ, ಸಮಪಾಲ ಹಂಚ್ಕೊತಾರೆ ಇವುದು ಅಮೌಂಟಲ್ಲಿ ಸರ್. ಒಂದು ಏನಿಲ್ಲ ಅಂದರೂ 7-8 ಲಕ್ಷ ರೂಪಾಯಿ ಹೋಗ್ಯದ ಸರ್ 2.5 ತಿಂಗಳದಲ್ಲೇ 7-8 ಲಕ್ಷ ರೂಪಾಯಿ ತನಿಖೆಯಲ್ಲಿದೆ. ತನಿಖೆಯಲ್ಲಿದ್ದ ತಕ್ಷಣ ನಾನು ಇಮಿಡಿಯೇಟಾಗಿ ಅದನ್ನೇ ಆ್ಯಕ್ಷನ್ ತಗೊಂಡು, ಇಲ್ಲ ಅದು ಕಾರಣಾಂತರಗಳಿಂದ ಅದು ಡಿಲೇ ಆಗಿದೆ, ಯಾವುದೇ ಇದರಲ್ಲಿ ಏನೂ ಇಲ್ಲ. ಇವತ್ತು ನಾವು ಮಾನ್ಯ CO ಸರ್ಗೆ ಸಬ್ಮಿಟ್ ಮಾಡ್ತಾಯಿದ್ವಿ. ಅದು ಮುಂದೆ ಏನು ಡಿಸಿಷನ್ ಆಗ್ತದೋ ಅದಕ್ಕೆ ಹೇಳಿದ್ವಲ್ಲ, ಅದನ್ನು ಮಾಹಿತಿಯನ್ನು ಕಲೆ ಆಗ್ತಾ ಇದೆ ಯಾಕೆ ಇದಾಗಿದೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಎಸ್, ಈಗಾಗಲೇ ಅಲ್ಲಿನ DHO ಮೇಲೆ ಬಹಳಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಈ ಕೃಷ್ಣವೇಣಿ ಅನ್ನೋಂಥವ್ರನ್ನ ಕಂಡ್ರೆ ಸಾಕಲ್ಲ ಎಲ್ಲರೂ ಕೂಡ ಭಯ ಬೀಳ್ತಾರೆ ಅನ್ನುವಂಥ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಸ್ಥಳೀಯರು ಕೂಡ ಆರೋಪ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಾಕ್ಷಿ ಸಮೇತ ದೂರು ಕೊಟ್ಟರು ಕೂಡ ಇನ್ನೂ ಕೂಡ ತನಿಖೆ ನಡೀತಾ ಇದೆ ಅನ್ನುವಂಥ ಹೇಳಿಕೆ ಕೊಡ್ತಿದ್ದಾರೆ ಅಂತಂದ್ರೆ, ಸೊ ಅಲ್ಲಿನ ಮೇಲಾಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಹೇಗೆ ಅಂತ? ಚೇತನ್ ಹುಗಾರ್, ಬೇಲಿಯೇ ಎದ್ದು ಹೊಲ ಮೇಯದು ಅನ್ನುವಂತ ಗಾದೆ ಮಾತನ್ನ ನೀವು ಕೇಳಿಯೇ ಇರ್ತೀರಿ. ಹಾಗಾಗಿದೆ ರಾಯಚೂರು ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪರಿಸ್ಥಿತಿ. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಆಶಾ ಕಾರ್ಯಕರ್ತೆಯರು ಹಗಲು ರಾತ್ರಿ ಎನ್ನದೇ ಇವತ್ತು ಆರೋಗ್ಯ ಇಲಾಖೆಯ ಅಡಿಯಲ್ಲಿ ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ಹಾಗೆ ಕೆಲಸ ಮಾಡಿರ್ತಕ್ಕಂತಹ ಆಶಾ ಕಾರ್ಯಕರ್ತೆಯರಿಗೆ ಸರ್ಕಾರ ಗೌರವಧನದ ರೂಪದಲ್ಲಿ ಒಂದಿಷ್ಟು ಹಣವನ್ನ ಮಾಸಿಕವಾಗಿ ವೇತನವನ್ನ ನೀಡುತ್ತೆ. ಹಾಗೆ ಆ ಮಾಸಿಕ ವೇತನವನ್ನು ನೀಡತಕ್ಕಂಥ ಆಶಾ ಕಾರ್ಯಕರ್ತರ ಮೇಲ್ವಿಚಾರಕಿಯಾಗಿ ಇವತ್ತು ಕೃಷ್ಣವೇಣಿ ಎನ್ನುವಂಥವರು ರಾಯಚೂರು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಮೇಲ್ವಿಚಾರಕ್ಕೆ ಮಾಡಿರ್ತಕ್ಕಂತಹ ಒಂದು ಭ್ರಷ್ಟಾಚಾರ ಏನು ಅಂತ ಹೇಳಿದ್ರೆ, ಇವರ ಮೇಲೆ ಕೇಳಿ ಬಂದಿರತಕ್ಕಂತಹ ಆರೋಪ ಏನಪ್ಪಾ ಅಂತ ಹೇಳಿದ್ರೆ, ತಮ್ಮ ಸಂಬಂಧಿ ಅಂದ್ರೆ ಕೃಷ್ಣವೇಣಿಯರ ಸಹೋದರನ ಹೆಂಡತಿ ಆಗಿರ್ತಕ್ಕಂಥ ಪರಿಮಳ ರೆಡ್ಡಿ ಎನ್ನುವಂತವರ ಹೆಸರನ್ನ ಇವತ್ತು ಸೇರಿಸ್ಬಿಟ್ಟು, ಅಂದ್ರೆ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡದೇ ಇರತಕ್ಕಂಥ ಪರಿಮಳ ರೆಡ್ಡಿ ಅವರನ್ನ ಇವತ್ತು ಆಶಾ ಕಾರ್ಯಕರ್ತೆ ಅಂತ ಹೇಳ್ಬಿಟ್ಟು ಹೆಸರನ್ನ ನೋಂದಣಿ ಮಾಡಿ 2 ವರ್ಷದ 8 ತಿಂಗಳಿನಿಂದ ಸತತವಾಗಿ ಸರ್ಕಾರದ ಹಣವನ್ನ ಪಡಿತಾ ಇದ್ದಾರೆ. ಹಾಗೆ ಪರಿಮಳ ರೆಡ್ಡಿಯ ಹೆಸರಲ್ಲಿ ಅವರ ಅಕೌಂಟ್ಗೆ ಬರ್ತಕ್ಕಂಥ ಹಣವನ್ನ ಕೃಷ್ಣ ರೆಡ್ಡಿ ಅವರ ಅಕೌಂಟ್ ಅಂದ್ರೆ ಈ ಕೃಷ್ಣವೇಣಿ ಅವರ ಅಕೌಂಟ್ಗೆ ಅದು ಟ್ರಾನ್ಸ್ಫರ್ ಆಗಿದೆ. ನ್ಯೂಸ್ 18ಗೆ ಸಿಕ್ಕಿರ್ತಕ್ಕಂಥ ದಾಖಲೆಗಳಲ್ಲಿ ಸ್ಪಷ್ಟವಾಗಿ ನಿಮಗೆ ನೋಡಿ, ಅಲ್ಲಿ ಗ್ರೀನ್ ಇಂಕು ಮತ್ತು ಆರೆಂಜ್ ಇಂಕ್ ಅಲ್ಲಿ
ಮಾರ್ಕ್ ಮಾಡಿರ್ತಕ್ಕಂಥದ್ದು ಚೇತನ್. ಅಂದ್ರೆ ಇಲ್ಲಿ ಸರ್ಕಾರದ ಹಣವನ್ನ ಸತತವಾಗಿ 2 ವರ್ಷದಿಂದ ದುರುಪಯೋಗ ಪಡಿಸಿಕೊಡ್ತಕ್ಕಂತಹ ಕೃಷ್ಣವೇಣಿ ಅವರ ವಿರುದ್ಧ ಸಾರ್ವಜನಿಕರು ಆರೋಪ ಮಾಡಿದ್ರು ಕೂಡ DHO ಅವರು ಅದ್ಯಾಕೋ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಎನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ಈ ಕೂಡಲೇ ಈ ರೀತಿಯಾದ ಕೃತ್ಯವನ್ನ ಎಸಗ್ತಕ್ಕಂಥ ಈ ರೀತಿಯಾಗಿ ಭ್ರಷ್ಟಾಚಾರವನ್ನು ಮಾಡ್ತಕ್ಕಂಥ ಅಧಿಕಾರಿಗಳು ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿ ತುಂಬಿದ್ದಾರೆ. ಈ ಕೂಡಲೇ ಇಂಥವರ ವಿರುದ್ಧ ಕ್ರಮವಾಗಬೇಕು ಅಂತಕ್ಕಂಥ ಒತ್ತಾಯವನ್ನ ರಾಯಚೂರಿನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಚೇತನ್. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.